ಮೈಸೂರಿನ ಪೇಪರ್ ಟೈಗರ್ ಪತ್ರಕರ್ತರ ಬಗ್ಗೆ ನನಗೆ ಗೌರವ ಇದೆ. ನೀನು ಒರಿಜಿನಲ್ ಬಿ ಜೆ ಪಿ ಅಲ್ಲ, ಒರಿಜಿನಲ್ ಬಿ ಜೆ ಪಿನ ಪತ್ರಕರ್ತರಾಗಿದ್ದರು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮೈಸೂರು ಲೋಕಸಭೆಗೆ ಟಿಕೆಟ್ ಕೊಟ್ಟರು. ನೀವು ಮಾಡಿದ್ದೇನು? ಅಲ್ಲಿಯ ಮೈಸೂರಿನ ಮಾಜಿ ಶಾಸಕರು, ಹಾಲಿ ಶಾಸಕರು ಗೋ ಬ್ಯಾಕ್ ಅಂದರು. ಅದಕ್ಕೆ ನಿಮಗೆ ಟಿಕೆಟ್ ಕೊಡಲಿಲ್ಲ. ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡಿ ನೀವು ಸಕಲೇಶ್ಪುರದವರು ಅಲ್ಲಿ ಗೌರವದಿಂದ ನಿಮಗೆ ಸಂಘಟನೆ ಯಡಿಯೂರಪ್ಪನ ಟಿಕೆಟ್ ಕೊಟ್ಟರೆ 2 ಸಾರಿ ಅವಾಗ ಯಡಿಯೂರಪ್ಪ ಅಂತ ಹೊಗಳಿದ್ರಿ. ಈಗೇನೇ ಮಾಡ್ತು, ಟಿಕೆಟ್ ಕೊಟ್ಟ ತಕ್ಷಣ ಈ ಸೋತರು ವಂಚಿತರು ಒಂದಾಗ್ತದಾರೆ. ಕುಮಾರ್ ಬಂಗಾರಪ್ಪ ಅಲ್ಲಿ ಬಿ ಜೆ ಪಿ ಸಂಘಟನೆ ಬಲಿಷ್ಠವಾಗಿತ್ತು. ಇವ್ರ ಕಡೆಯಿಂದ ಒಬ್ಬರು ಮಾಜಿ ಶಾಸಕರು ಪಕ್ಷ ಬಿಟ್ಟೋದ್ರು, ಕಾಂಗ್ರೆಸ್ಗೆ ಹೋದರು. ಮೂಲಿ ಗುಂಪಾಗಿದ್ದರು. ನಿಮ್ಮಂತ ಟಿಕೆಟ್ ಕೊಟ್ಟಲ್ಲ, ಶಿವಮೊಗ್ಗ ಸೊರಬದಲ್ಲಿ ಟಿಕೆಟ್ ಕೊಟ್ಟು ಗೆಲ್ತಿಲ್ವಾ? ಈಗ ನಿಮ್ಮನೇಲಿ ಸಭೆಗಳು ದಿನನಿತ್ಯ ಭಿನ್ನಮತಿ ಸಭೆಗಳು ಮಾಡಿ ಬಿ ಜೆ ಪಿನ ಇವರು ಎಲ್ಲ ಒಂದು ಕಡೆ ವಿಜಯೇಂದ್ರ ಅವ್ರನ್ನ ವರ್ಚಸ್ಸನ್ನು ಕುಗ್ಗಿಸ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಿದ್ದಾರೆ. ಕೆಲವು ಸೋತವರು, ಕೆಲವರು ಅಧಿಕಾರದ ವಂಚಿತರು, ಇನ್ನು ಕೆಲವರು ಟಿಕೆಟ್ ಸಿಗಲಿದ್ರು. ಹಂಗೆ ನಮಗೂ ಟಿಕೆಟ್ ಸಿಗಲಿಲ್ಲ. ನಾವು ದಿವಸ ಮಾತಾಡಿವಾ? ನಾವೆಲ್ಲ ಕೆಲಸ ಮಾಡಲಿಲ್ವಾ? ನಾವು ಹೇಳ್ತಾ ಇದ್ದೀವಿ, ನಮ್ಮ ಹೋರಾಟ ಕಾಂಗ್ರೆಸ್ಸಿನ ವಿರುದ್ಧ ಇರಬೇಕು. ಇವತ್ತು ಇವ್ರು ಯಾರು ಮಾತಾಡ್ತಾರಲ್ಲ, ಕಾಂಗ್ರೆಸ್ಸಿನ ಏಜೆಂಟ್ರಂತೆ. ಅಧಿವೇಶನದ ಹೊರಗೆ ಒಂದು ಕಡೆ ಯಡಿಯೂರಪ್ಪನೂ ಬೈತಾರೆ, ವಿಜಯೇಂದ್ರನೂ ಬೈತಾರೆ. ವಿಜಯೇಂದ್ರ ಯಡಿಯೂರಪ್ಪನ ಪರ ಅಲ್ಲ ನಾವು. ಅವ್ರು ರಾಜ್ಯದ ಅಧ್ಯಕ್ಷರು, ಬಿ ಜೆ ಪಿ ಅಧ್ಯಕ್ಷರು. ಹಿಂದೆ ಪ್ರಹ್ಲಾದ್ ಜೋಶಿ ಅಧ್ಯಕ್ಷ ಇದ್ದ, ನಾವೆಲ್ಲ ಕೆಲಸ ಮಾಡಲಿಲ್ವಾ? ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷತೆ ಕೆಲಸ ಮಾಡಲಿಲ್ವಾ ಗೌರವದಿಂದ? ಅವ್ರ ಅಧ್ಯಕ್ಷ ಆದಮೇಲೆ ಸಂಘಟನೆ ಏನು ಜವಾಬ್ದಾರಿ ಕೊಡುತ್ತೆ ಅದನ್ನು ನಾವೆಲ್ಲ ಕೆಲಸ ಮಾಡಬೇಕು. ದಾರಿಲಿ ಬೀದಿಲಿ ಮಾತಾಡಿದ ತಕ್ಷಣ ವಿಜಯೇಂದ್ರ ನಿಲ್ಸೋಕ್ಕಾಗಲ್ಲ. ವಿಜಯೇಂದ್ರ ಅವ್ರನ್ನ ಮೆಂಟಲಿ ಕುಗ್ಗಿಸೋಕೆ ಇದೆಲ್ಲ ಪ್ರಯತ್ನ ನಿಮ್ಮದು. ನಾವು ಹೇಳ್ತಾ ಇದ್ದೀವಿ, ದಾವಣಗೆರೆ ಜಿಲ್ಲೆಯಿಂದ ರವೀಂದ್ರನಾಥ್ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಲಿಷ್ಠ ಆಗಬೇಕು. ಜಿಲ್ಲೆಯಲ್ಲಿ ಅಷ್ಟೇ, ಜಿಲ್ಲೆಯಲ್ಲ ದಾವಣಗೆರೆ ಒಂದು ಸಂದೇಶ ಕೊಡಬೇಕು ಈ ರಾಜ್ಯಕ್ಕೆ. ದಾವಣಗೆರೆಯಿಂದ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರ ಪರವಾಗಿ ಅಥವಾ ಯಡಿಯೂರಪ್ಪನವ್ರ ಪರವಾಗಿ ನಾವು ಅವರ ಮುಖವಾಣಿಯಾಗಿ ಮಾತಾಡ್ತಲ್ಲ, ಅವ್ರ ರಾಜ್ಯದ ಅಧ್ಯಕ್ಷದಿಂದ ಪಕ್ಷದ ಪರವಾಗಿ ಬಿ ಜೆ ಪಿ ಉಳಿಸಿ. ಇವ್ರು ಕೆಲವರು ಹೇಳ್ತಾರೆ ನಿಷ್ಠರು ಸಭೆಗಳು. ಯಾವ ನಿಷ್ಠರು? ದಿನನಿತ್ಯ ದಾರಿ ಬೀದಿಲಿ ಮಾತಾಡೋ ಭಿನ್ನಮತಿ ನೀವು, ಕಾಂಗ್ರೆಸ್ ಏಜೆಂಟ್ ನೀವು, ಬಿಜಾಪುರದಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡೋರು ನೀವು ನಿಷ್ಠರ? ಇನ್ನು ಮುಂದೆ ಇದು ಒಳ್ಳೆಯದಲ್ಲ. ಇವತ್ತೇನು ಪಾದಯಾತ್ರೆ, ಆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಯಶಸ್ವಿ ಆಯಿತು. ಆ ಯಶಸ್ವಿ ಏನಾಯ್ತಲ್ಲ, ಅದರ ವಿಜಯೇಂದ್ರ ವರ್ಚಸ್ಸನ್ನು ಕುಗ್ಗಿಸೋಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀರಿ. ಯಾವುದೇ ಕಾರಣಕ್ಕೆ ಹೇಳ್ತಿದ್ವಿ, ಈ ರೀತಿ ಗೊಂದಲಗಳು ಸೃಷ್ಟಿ ಮಾಡೋದು ಬೇಡ. ವಿಜಯೇಂದ್ರ ರಾಜ್ಯಾಧ್ಯಕ್ಷರು ಯಾವ ಕಾರಣಕ್ಕೆ ನಿಮ್ಗೆ ಇಳಿಸೋಗ್ತಾ ಇಲ್ಲ. ಇದು ಒಳ್ಳೆಯದಲ್ಲ. ಪಕ್ಷಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕೆ ವಿನ ಈ ರೀತಿ ಮುಜುಗರ ತರ್ತಕ್ಕಂಥ ಹೇಳಿಕೆ ಕೊಡಬಾರ್ದು ಅಂತೇಳಿ ನಾವೆಲ್ಲ ನಿರ್ಣಯವನ್ನು ಮಾಡ್ತಾಯಿದ್ದೀವಿ. ನಮ್ಮೆಲ್ಲರ ನಾಯಕರಾದಂಥ ಮಾನ್ಯ ಹಿರಿಯರಾದ ಎಸ್ ಎ ರವೀಂದ್ರನಾಥ್ರವರು ಹಾಗೂ ಈಗ ತಾನೇ ಸ್ಪಷ್ಟವಾಗಿ ವಿಚಾರಗಳನ್ನು ಮಾನ್ಯ ಮಾಜಿ ಸಚಿವರಾದಂಥ ಎಂ ಪಿ ರೇಣುಕಾಚಾರ್ಯ ಅವರು ತಿಳಿಸಿದ್ದಾರೆ. ಒಂದೆರಡು ಕಾರ್ಯಕರ್ತರ ಅನಿಸಿಕೆಗಳನ್ನು ನಾನು ತಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಚ್ಛೆ ಪಡೋದು ಅಂದರೆ, ಭಾರತೀಯ ಜನತಾ ಪಾರ್ಟಿಗೆ ಪಾರ್ಟಿ ವಿತ್ ಎ ಡಿಫರೆನ್ಸ್ ಅಂತಕ್ಕಂಥ ಒಂದು ಹೆಸರಿದೆ, ಮೊದಲಿನಿಂದ ಬಂದಿದೆ ಅದು. ಆ ಪಾರ್ಟಿ ವಿತ್ ಎ ಡಿಫರೆನ್ಸ್ ಅಂತ ಅಂದರೆ ಇದೊಂದು ವಿಭಿನ್ನ ರಾಜಕೀಯ ಪಕ್ಷ ಅಂತ ಹೇಳಿ. ಅದು ನಮ್ಮ ಅನೇಕ ವರ್ಷಗಳ ಹಿರಿಯರ ನಡವಳಿಕೆಗಳ ಆಧಾರದ ಮೇಲೆ ಈ ಸಂಘಟನೆಗೆ ಆ ಒಂದು ಜನ ಗುರುತಿಸ್ತಾ ಇದ್ದಾರೆ. ಬಿ ಜೆ ಪಿಯ ಕಾರ್ಯಕರ್ತರನ್ನು ಅದೇ ರೀತಿ ಗುರುತಿಸ್ತಾ ಇದ್ದಾರೆ. ಆದರೆ ದೌರ್ಭಾಗ್ಯ ಅಂದರೆ ಚುನಾವಣೆಗಳಲ್ಲಿ ಸೋಲು ಗೆಲುವು ಸಹಜ. ಅದು ನಾವೆಲ್ಲರೂ ಕೂಡ ಗೆದ್ದು ಅನುಭವ ಇರೋವಂಥವ್ರು, ಸೋತು ಅನುಭವ ಇರೋವಂಥವ್ರು. ಆ ಚುನಾವಣೆಗಳು ರಾಜಕೀಯ ಕ್ಷೇತ್ರದಲ್ಲಿ ಸಹಜವಾಗಿ ಗೆಲುವು ಸೋಲು ಇದ್ದೇ ಇರುತ್ತೆ. ಯಾವುದೇ ಚುನಾವಣೆಯ ಸೋಲು ನಮ್ಮನ್ನು ಎಂದೂ ಧೃತಿಗೆಡಿಸಿಲ್ಲ ಮತ್ತು ನಮ್ಮೊಳಗೆ ಗೊಂದಲಕ್ಕೂ ಕಾರಣ ಆಗಿಲ್ಲ. ಏನೇ ವ್ಯತ್ಯಾಸಗಳಿದ್ದರೂ ಕೂಡ ನಮಗೆ ನಮ್ಮದೇ ಆದಂಥ ಒಂದು ವ್ಯವಸ್ಥೆ ಇದೆ ನಮ್ಮೊಳಗೆ. 4 ಗೋಡೆಯ ಮಧ್ಯೆ, ಪಕ್ಷದ ಹಿರಿಯರ ಮಧ್ಯೆ ನಾವು ಕೂತ್ಕೊಂಡು ನಮ್ಮದು ಯಾವುದೇ ಅಭಿಪ್ರಾಯ ಇದ್ದರೂ ಕೂಡ ನಾವೆಲ್ಲರೂ ಮುಕ್ತವಾಗಿ ಚರ್ಚೆ ಮಾಡ್ಕೊಳ್ಳೋಕೆ ನಮ್ಮ ಪಾರ್ಟಿಯೊಳಗೆ ಅವಕಾಶ ಇದೆ. ಬಹುಶಃ ಬೇರೆ ಯಾವ ಪಾರ್ಟಿಯಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಪಕ್ಷದಲ್ಲಿ ಮಾತ್ರ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ
ರಾಜ್ಯ ಅಧ್ಯಕ್ಷ ಆಗಲಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಆಗಲಿ ಅಥವಾ ಪಕ್ಷದ ಯಾವುದೇ ಚುನಾಯಿತ ಪ್ರತಿನಿಧಿಗಾಗಲಿ ನೇರವಾಗಿ ಸಂಪರ್ಕ ಮಾಡಿ ಅವ್ರ ಅಭಿಪ್ರಾಯ ಹೇಳೋಕ್ಕೆ ಅವಕಾಶ ಇದೆ. ಅಂಥ ಸಂದರ್ಭದಲ್ಲಿ ಅದರೊಳಗೂ ಪ್ರಸ್ತುತ ಸ್ಥಿತಿ ಒಳಗೆ ಇವತ್ತು ಇಡೀ ರಾಜ್ಯದೊಳಗೆ ಜನಸಾಮಾನ್ಯರಿಗೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಅವರ ಏನು ನಡವಳಿಕೆಗಳಿದ್ದಾವೆ, ಯೋಜನೆಗಳ ಅನುಷ್ಠಾನದ ಹೆಸರಿನೊಳಗೆ ಏನು ಲೂಟಿ ನಡೀತಾ ಇದೆ, ಅದರ ಹಿನ್ನೆಲೆ ಒಳಗೆ ಭಾಳಷ್ಟು ಭ್ರಮನಿರಸನ ಆಗಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಶ್ರೀಮತಿಯವರು ಇವತ್ತು ಪತ್ರಿಕೆ ಒಳಗೆ ಒಂದು ಬಂದಿರೋದು ನಾವೆಲ್ಲ ನೋಡಿದ್ದೇವೆ. ಮೂಡ ಹಗರಣದೊಳಗೆ ಯಾವ ಒಂದು 14 ಸೈಟ್ಗಳನ್ನು ಅಲಾಟ್ ಆಗಿತ್ತು, ವಾಪಸ್ ಕೊಡೋದಕ್ಕೆ ತಯಾರಿದ್ದೀವಿ, ನೀವು ವಾಪಸ್ ತೊಗೊಳ್ರಿ ಅಂತ ಅವ್ರು ಹೇಳಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ವರದಿಯಾಗಿದೆ. ಇದನ್ನು ಮಾಡೋದಕ್ಕೆ ಯೋಚನೆನ ನಿರ್ಣಯನ ಬಿ ಜೆ ಪಿಯ ಏನು ಹೋರಾಟ ನಡೀತಲ್ಲ, ವಿಜಯೇಂದ್ರರವರ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತು, ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಆಯಿತು ಬಿ ಜೆ ಪಿಯಿಂದ, ಅದು ಪ್ರಮುಖವಾದ ಕಾರಣ ಅಂತ ಅನಿಸ್ತಾ ಇದೆ. ಅದರ ಜೊತೆಗೆ ಸ್ವತಃ ಕಾನೂನಿನ ಅರಿವಿರ್ತಕ್ಕಂಥ ವಕೀಲರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ರಾಜ್ಯಪಾಲರ ಬಗ್ಗೆ ಗೌರವಾನ್ವಿತ ಹುದ್ದೆ ಅದು, ಅದನ್ನು ಕೂಡ ಅವಹೇಳನ ಮಾಡೋ ರೀತಿಯೊಳಗೆ, ಟೀಕೆಗಳನ್ನು ಮಾಡೋ ರೀತಿಯೊಳಗೆ, ಸಂಶಯವನ್ನು ಉಂಟು ಮಾಡೋ ರೀತಿಯೊಳಗೆ ಏನು ಕಾಂಗ್ರೆಸ್ನಿಂದ ನಡವಳಿಕೆಗಳಾಯಿತು, ಅವರ ಕ್ಯಾಬಿನೆಟ್ ಸಚಿವರುಗಳು ಏನು ಮಾತಾಡಿದ್ರು ಅದನ್ನು ಅವರು ತಡಿಬೇಕಾಗಿತ್ತು ಒಬ್ಬ ಮುಖ್ಯಮಂತ್ರಿಯಾಗಿ. ಅದರ ಬದಲು ಅದಕ್ಕೆ ಕುಮ್ಮಕ್ಕು ಕೊಡೋ ರೀತಿ ಒಳಗೆ ಮಾನ್ಯ ಗೌರವಾನ್ವಿತ ಗವರ್ನರ್ ಅವರ ಒಂದು ಆದೇಶವನ್ನೇ ಪ್ರಶ್ನೆ ಮಾಡಿದ್ರು ಹೈಕೋರ್ಟ್ ಒಳಗೆ. ಹೈಕೋರ್ಟಲ್ಲೂ ಅದು ಮುಖಭಂಗ ಆಯಿತು. ಈಗ ಅವ್ರಿಗೆ ಜ್ಞಾನೋದಯ ಆಗಿದೆ, ತಗೊಂಡಿರೋ ಸರಿಯಲ್ಲ, ವಾಪಸ್ ಕೊಡಬೇಕಾಗಿತ್ತು ಅಂತೇಳಿ. ಅದರ ಅರ್ಥನೇ ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ಈಗಾದರೂ ಗೊತ್ತಾಗಿರೋದ್ರಿಂದ ನಾನು ಪಕ್ಷದ ಪರವಾಗಿ ಎಲ್ಲ ಬಿ ಜೆ ಪಿಯ ಕಾರ್ಯಕರ್ತರ ಪರವಾಗಿ, ಪ್ರಮುಖರ ಪರವಾಗಿ ಒತ್ತಾಯ ಮಾಡ್ತಾನೆ. ಮುಖ್ಯಮಂತ್ರಿಗಳು ಗೌರವಾನ್ವಿತವಾಗಿ ಈಗ ತಮ್ಮನ್ನು ಒಪ್ಪಿಕೊಂಡಿರೋದ್ರಿಂದ, ವಾಪಸ್ ಕೊಡೋಕ್ಕೆ ಒಪ್ಪಿರೋದ್ರಿಂದ, ತಪ್ಪಿತಸ್ಥ ಅಂತ ಅವರಿಗೆ ಅನಿಸಿರೋದ್ರಿಂದ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇವೆ. ಅದರಿಂದ ಅವರಿಗೆ ಗೌರವ ಹೆಚ್ಚಾಗ್ತದೆ. ಮತ್ತು ಏನು ಈಗ ನಡೀತಾ ಇದೆ ಅದರ ವಿವರಗಳಕ್ಕೆ ನಾವು ಹೋಗೋದಿಲ್ಲ. ಅದರ ನಂತರ ಅದು ಏನೇ ಆದೇಶ ಬಂದು ಅವರು ತಪ್ಪಿತಸ್ಥರಲ್ಲ ಅನ್ನೋದು ಬಂದರೆ ಆವಾಗ ಮತ್ತೆ ಪಕ್ಷ ಅವರಿಗೆ ಕಾಂಗ್ರೆಸ್ನಿಂದ ಅವ್ರ ಮುಖ್ಯಮಂತ್ರಿಗಳಾಗ್ಬೋದು, ಏನು ತೊಂದರೆ ಇಲ್ಲ. ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಇವತ್ತಿನ ಈ ಒಂದು ನಾವು ಕರೆದಿರೋಂಥ ಪತ್ರಿಕಾಗೋಷ್ಠಿಯೇ ದಾವಣಗೆರೆ ಜಿಲ್ಲೆ ಒಳಗೆ ಇತ್ತೀಚೆಗೆ ಏನು ನಡೀತೋ ಸಭೆ, ಆ ಸಭೆಯೊಳಗೆ ಎಲ್ಲ ಮಾತಾಡೋದಂತರೂ ನಾವೆಲ್ಲರೂ ಬಿ ಜೆ ಪಿಯ ಕಾರ್ಯಕರ್ತರು, ಬಿ ಜೆ ಪಿಯ ನಿಷ್ಠಾವಂತರು ಅಂತಲೇ ನಾವು ಅಂದ್ಕೊಂಡಿದ್ದೇವೆ. ಹಂಗಿದ್ದಾಗ ನಾವೆಲ್ಲರೂ ನಮ್ಮ ಮನೆಯನ್ನು ನಾವೇ ಒಡೆದಾಕ್ಕೊಳ್ಳೋಕ್ಕೆ ಯಾರೂ ನಾವು ಪ್ರಯತ್ನ ಮಾಡೋದು ಬೇಡ. ತಪ್ಪು ಒಪ್ಪು, ಸರಿ ತಪ್ಪು, ಒಳ್ಳೆಯದ ಕೆಟ್ಟದ್ದು ಎಲ್ಲ ಸಂದರ್ಭದಲ್ಲೂ ಆಗ್ತದೆ, ಎಲ್ಲರಿಂದ ಆಗ್ತಾರೆ, ಯಾರೂ ಪರಿಪೂರ್ಣ ಅಲ್ಲ. ನಾವೆಲ್ಲ ನಮ್ಮ ಒಂದು ವ್ಯವಸ್ಥೆ ಏನಿದೆ ಅದರ ಹಿನ್ನೆಲೆ ಒಳಗೆ ಈಗೇನು ರೇಣುಕಾಚಾರ್ಯ ಅವರು ಹೇಳಿದ್ರಲ್ಲ, ರಾಜ್ಯದ ವರಿಷ್ಠರ ಮಧ್ಯೆ, ರಾಷ್ಟ್ರದ ವರಿಷ್ಠರು ಅಥವಾ ರಾಜ್ಯದ ಕೋರ್ ಟೀಮು ಪ್ರಮುಖರ ಮಧ್ಯೆ ಕೂತ್ಕೊಂಡು ನಾವು ನಮ್ಮ ಏನು ಎಲ್ಲ ಅಭಿಪ್ರಾಯಗಳಿದ್ದಾವೆ ಹಂಚ್ಕೊಳ್ಳೋಣ, ಮುಕ್ತವಾಗಿ ಹಂಚ್ಕೊಳ್ಳೋಣ. ನಮ್ಮ ಎಲ್ಲ ಅಭಿಪ್ರಾಯಗಳನ್ನು, ಬೇರೆ ಬೇರೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಅದನ್ನೆಲ್ಲ ನಾವು ಸರಿಪಡಿಸ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ, ಸಾಮಾನ್ಯ ಕಾರ್ಯಕರ್ತನ ಹಿತದೃಷ್ಟಿಯಿಂದ ನಾವು ಮುಂದಿನ ದಿನಗಳೊಳಗೆ ಒಟ್ಟಾಗಿ ಒಂದಾಗಿ ಹೋಗೋದ್ರ ಮೂಲಕ ಮಾತ್ರ ನಾವು ಪಕ್ಷಕ್ಕೆ ನ್ಯಾಯ ಕೊಟ್ಟಂಗಾಗ್ತದೆ. ನಾವು ಈ ಕಾರ್ಯಕರ್ತರಾಗಿ ಇರೋದಕ್ಕೂ ಕೂಡ ನಮ್ಮ ಮಾತಿಗೆ ಗೌರವ ಇರ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತಾ ಇದ್ದೇನೆ. ಮತ್ತು ಆದಷ್ಟು ಬೇಗನೆ ಈ ಒಂದು ಗೊಂದಲಕ್ಕೆ ಇತಿಶ್ರೀ ಆಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾನು ರಾಜ್ಯದ ವರಿಷ್ಠರಲ್ಲಿ, ಮಾನ್ಯ ರಾಜ್ಯ ಅಧ್ಯಕ್ಷರಿಗೂ ಮತ್ತು ಹಿರಿಯರೊಳಗೂ ಕೂಡ ನಾನು ಮಾಡ್ತೇನೆ. ಆದಷ್ಟು ಬೇಗ ಈ ಗೊಂದಲಗಳಿಗೆ ಒಂದು ಇತಿಶ್ರೀ ಹಾಡಿ ನೀವು ಸಂಬಂಧಪಟ್ಟವ್ರನ್ನೆಲ್ಲರನ್ನೂ ಕರೆದು ಮಾತಾಡಿಸಿ ಇದು ಒಂದು ಸರಿಪಡಿಸೋಂಥ, ತಿಳಿಗೊಳಿಸೋಕ್ಕಂಥ ವಾತಾವರಣವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಪ್ರಮುಖರಲ್ಲಿ ಆಗಿರ್ತದೆ.